Hi guys, welcome to my YouTube channel. So ಈ ವಿಡಿಯೋದಲ್ಲಿ ನಾನು ನಿಮಗೆ KS ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಹೇಗೆ ತಗೊಳೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಈಗ ಎರಡು ಪೇಪರ್ ಬರ್ದಿದ್ದೀವಿ, ಪೇಪರ್ 1 ಅಂಡ್ ಪೇಪರ್ 2, ಎರಡು 100 ಮಾರ್ಕ್ಸ್ ಆಗಿದೆ. ಸೊ ಸಪೋಸ್ ಒಬ್ಬ ಕ್ಯಾಂಡಿಡೇಟ್ ಫಸ್ಟ್ ಪೇಪರ್ ಅಲ್ಲಿ 40 ಕ್ವೆಶನ್ಸ್ ನ ಕರೆಕ್ಟ್ ಆಗಿ ಮಾರ್ಕ್ ಮಾಡಿರ್ತಾರೆ, ಇನ್ನ 40 ಕ್ವೆಶನ್ ರಾಂಗ್ ಆಗಿ ಮಾರ್ಕ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಈಗ ಟೋಟಲ್ ಆನ್ಸರ್ ಕ್ವೆಶನ್ಸ್ ಬಂದ್ಬಿಟ್ಟು 80 ಔಟ್ ಆಫ್ 100 ಕ್ವೆಶನ್ಸ್. ಸೊ ಈಗ ಇವ್ರ ಸ್ಕೋರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದ್ರೆ, ಫಸ್ಟ್ 40 ಕ್ವಶನ್ಸ್ ಕರೆಕ್ಟ್ ಇದೆಯಲ್ಲ ಅದನ್ನ 1 ಮಾರ್ಕ್ ಅಂತ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾಕೆ 1 ಮಾರ್ಕ್ ಅಂದ್ರೆ, ನಾವು 1 ಕ್ವಶನ್ 1 ಮಾರ್ಕ್ ಅಂತ ಇಟ್ಕೋಬಹುದು, ಇಲ್ಲ 1 ಕ್ವಶನ್ ನಾವು 2 ಮಾರ್ಕ್ಸ್ ಅಂತಾನು ತಗೋಬಹುದು. 2 ಮಾರ್ಕ್ಸ್ ಅಂದ್ರೆ ಲಾಸ್ಟ್ ಅಲ್ಲಿ KPS ನಮಗೆ ಕಟ್ ಆಫ್ ಬಿಡೋದು 400 ಮಾರ್ಕ್ಸ್ಗೆ. ಸೊ 2 ಮಾರ್ಕ್ಸ್ ತಗೊಂಡಾಗ ಇದು ನೆಗೆಟಿವ್ ಮಾರ್ಕಿಂಗ್ ಎಷ್ಟಾಗುತ್ತೆ ಅಂದ್ರೆ 0.5 ತಗೋಬೇಕಾಗುತ್ತೆ. ಸೊ ಇಲ್ಲ ನಾವು 1 ಮಾರ್ಕ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ 0.25 ತಗೋಬೇಕಾಗುತ್ತೆ. ಸೊ ಈಗ ಇಲ್ಲಿ ಏನಾಗಿದೆ ಅಂದ್ರೆ 40 ಕ್ವಶನ್ಸ್ ಕರೆಕ್ಟ್ ಇದೆಲ್ಲ, 40 into 1 ಮಾಡಿದಾಗ ನಮಗೆ 40 ಮಾರ್ಕ್ಸ್ ಬಂತು. ಇಲ್ಲಿ ನಾವು 40 into 2 ಮಾಡಿದಾಗ 80 ಮಾರ್ಕ್ಸ್ ಬಂತು. ಅಂದ್ರೆ ಪೇಪರ್ 1 ನಲ್ಲಿ 400ಗೆ ನಮಗೆ 40 ಬರ್ತಾ ಇದೆ, 200ಗೆ ನಮಗೆ 80 ಬರ್ತಾ ಇದೆ. ಸೊ ಇವಾಗ ಇಲ್ಲಿ ನಾವು ನೆಗೆಟಿವ್ ಮಾರ್ಕ್ಸ್ ಹೇಗೆ ತಗೋಬೇಕು ಅಂದ್ರೆ, ಈಗ 40 ಕ್ವಶನ್ಸ್ ರಾಂಗ್ ಆಗಿದೆ ಅಲ್ಲ, ಸೊ 40 into 0.25 ಮಾಡಿದಾಗ 40 into 0.25 ಮಾಡಿದಾಗ 10 ಮಾರ್ಕ್ಸ್ ನೆಗೆಟಿವ್ ಆಯ್ತು. ಸೊ 10 ಮಾರ್ಕ್ಸ್ ನೆಗೆಟಿವ್ ಆಯ್ತಲ್ಲ, ಸೊ ಇಲ್ಲಿ ಈ 40ನ ನೀವು -10 ಮಾಡಿದಾಗ 30 ಮಾರ್ಕ್ಸ್ ಬಂತು. ಸೊ ನಿಮ್ಗೆ ಒನ್ ಕ್ವಶನ್ಗೆ 1 ಮಾರ್ಕ್ ಅಂತ ತಗೊಂಡಾಗ ನಿಮ್ಗೆ ಬರೋದು 30 ಮಾರ್ಕ್ಸ್ ಮಾತ್ರ. ಸೊ ಈ ಸಿನಾರಿಯೋದಲ್ಲಿ ನೋಡಿ, ಇಲ್ಲಿ 40 ಕ್ವಶನ್ಸ್ ರಾಂಗ್ ಆಗಿದೆ ಅಲ್ಲ, ಸೊ ನಿಮ್ಗೆ ಇಂಟು 0.5 ಮಾಡ್ಬೇಕಾಗುತ್ತೆ. ಸೊ ಈಗ 40 into 0.5 ಮಾಡಿದಾಗ 20 ಕ್ವಶನ್ಸ್ ರಾಂಗ್ ಆಯ್ತು, ಅಂದ್ರೆ 20 ಮಾರ್ಕ್ಸ್ ನೆಗೆಟಿವ್ ಬಂತು. ಸೊ ಈಗ ನೀವು 40 into 0.5 ಮಾಡಿದಾಗ ಇಲ್ಲಿ 20 ಮಾರ್ಕ್ಸ್ ನೆಗೆಟಿವ್ ಬಂತು. ಇಲ್ಲಿ 80 ಮಾರ್ಕ್ಸ್ ನಿಮಗೆ ಸರಿ ಬಂದಿತ್ತು, -20 ಮಾಡಿದಾಗ ನಿಮಗೆ 60 ಸಿಗುತ್ತೆ. ಸೊ ಈಗ ಇದು 1 ಕ್ವಶನ್ಗೆ ನೀವು 1 ಮಾರ್ಕ್ 1 ಕ್ವಶನ್ ಅಂತ ತಗೊಂಡಿದ್ರ, ಇದನ್ನ ಮಲ್ಟಿಪ್ಲೈ ಮಾಡಿದ್ರು ನಿಮಗೆ 60 ಬರಬೇಕು. ಸೊ ಇಲ್ಲಿ ಕೂಡ 60 ಬಂತು. ಸೊ ಈಗ 30 ಬಂದಿದ್ದು ನಿಮಗೆ 100ಗೆ, ಇದು ಬಂದಿರೋದು 200 ಮಾರ್ಕ್ಸ್ಗೆ 60 ಬಂದಿದೆ, ಇಲ್ಲೂ ಕೂಡ 200 ಮಾರ್ಕ್ಸ್ಗೆ 60 ಬರ್ತಾರೆ. ಸೊ ಇದು ರೈಟ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್. ಈಗ ಎಲ್ಲರೂ ನನಗೆ 140 130 150 ಎಲ್ಲ ಬಂದಿದೆ ಅಂತ ಇದ್ದೀರಾ, ಇಟ್ ಈಸ್ ಅ ಗುಡ್ ಸ್ಕೋರ್. ಬಟ್ ನೋಡ್ಕೊಳ್ಳಿ ನೀವು ಈ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದಿರಾ ಇಲ್ವಾ ಅಂತ. ಯಾಕೆ ಅಂದ್ರೆ ಈ ಪೇಪರ್ ಅಲ್ಲಿ 150 ಬಂದಿದೆ ಅಂದ್ರೆ ಐ ಥಿಂಕ್ ಈಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ಸ್. ಸೊ ಅದು ನನ್ನ ಪ್ರಕಾರ ಇಟ್ ಇಸ್ ವೆರಿ ಡಿಫಿಕಲ್ಟ್, ಯಾಕೆಂದ್ರೆ ಅಷ್ಟು ಕರೆಕ್ಟ್ ಆಗಿ ಆನ್ಸರ್ ಮಾಡೋದು ಯಾಕೆಲ್ಲೂ ಇಟ್ ಇಸ್ ಬಿಯಾಂಡ್ ದಿಸ್ ವರ್ಲ್ಡ್ ಅಂತಾನೆ ಹೇಳ್ಬೋದು. 1% ಮಾಡಿರ್ತಾರೆ, ಬಟ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಇದ್ರ ಪ್ರಕಾರ ನಿಮ್ಗೆ ಎಷ್ಟು ಬರ್ತಾ ಇದೆ ಅಂತ. ಸೊ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.